ಸರ್ ಏನಾಯ್ತು ಸರ್? ನಾನು ಮಾತಾಡಿದ್ದು ಆರ್ಯ ಸರ್ಗೆ ಏನಾದರೂ ಬೇಜಾರಾಗೋ ಥರ ನಾನು ಮಾತಾಡೋದನ್ನ? ಇಲ್ಲ 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 ಇರಿ ಸುಬ್ಬು ಅವರೇ, ನಾ ಹೇಳ್ತೀನಿ. ಆರ್ಯ ಸರ್ ಅಷ್ಟು ರಾಜುಕಾಗಿ ಮಾತಾಡೋಕೆ ನಂಗೆ ಬರಲ್ಲ. ಸರ್ ಮಾತನಾಡಿದ್ದು ನೋಡಿದ್ರೆ ನೀಲ್ನ ನೀವು ಅಳಿಯನ್ ಮಾಡ್ಕೊಳಕ್ಕೆ ಹೊರಟಿದ್ದೀರಿ ಅಂತ ನನಗೆ ಅರ್ಥ ಆಗಿದೆ, ಸರಿನಾ? ಹೌದು ಸರ್, ಆದರೆ ನಿಮ್ಗೆ ಹೇಗೆ ಗೊತ್ತು? ಗೊತ್ತು, ನಾನು ಎಲ್ಲರನ್ನೂ ಗಮನಿಸ್ತಾ ಇರ್ತೀನಿ. ನಿಮ್ಮ ಉದ್ದೇಶ ಸರಿಯಾಗಿರ್ಬೋದು, ಆದರೆ ಆ ಹುಡುಗ ಸರಿ ಇಲ್ಲ. ಏನು ಹೇಳ್ತಾ ಇದ್ದೀರಾ ಸರ್? ಟೆನ್ಷನ್ ಆಗಬೇಡಿ. ಅವನಿಂದ ಆಗಬೇಕಾಗಿರೋ ಅಪಾಯನ ನಾನು ತಪ್ಪಿಸಿದ್ದೀನಿ. ಅವನು ಒಳ್ಳೆಯವನ ಕೆಟ್ಟವನ ನಾನಿಲ್ಲಿ ಹೇಳ್ತಾ ಇಲ್ಲ, ಆದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿ ಕಡೆಯಿಂದ ಅವನು ಬಂದವನು. 20 ವರ್ಷ ಜೈಲಲ್ಲಿದ್ದವನು ಆರ್ಡರ್ ಮೇಲೆ ಇಲ್ಲಿಗೆ ಬಂದಿದ್ದ. ಸೊ ಎಲ್ಲನೂ ಗಮನಿಸಿ ಮಾಡಬೇಕಾಗಿರೋ ವ್ಯವಸ್ಥೆನ ಮಾಡಿದ್ದೀವಿ. ಅವನನ್ನು ದೇಶಾಂತರನೂ ಕಳಿಸಾಯ್ತು. ಒಂದು ರೀತಿಲಿ ಅಪಾಯ ತಪ್ಪಿತು ಅಂದ್ಕೊಳ್ಳಿ. ಆಗೋದೆಲ್ಲ ಒಳ್ಳೆಯದಕ್ಕೆ. ಮತ್ತೆ ಹೇಗೆ ಬಂದ್ರಿ? ನಾನು ಡ್ರಾಪ್ ಮಾಡಿಸ್ಲಾ? ಮೇಡಮ್ ನೀವು ಹೋಗಿಲ್ವಾ? ಎಲ್ಲಿಗೆ? ಇದೇನು ಮೇಡಮ್ ಹೀಗೆ ಕೇಳ್ತಿದ್ದೀರಾ? ನಿಮ್ಮಪ್ಪ ಆರ್ ಎಸ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ, ನಿಮ್ಮನ್ನು ಕರೆದಿಲ್ವಾ? ಅಪ್ಪನ ಯಾಕನು? ಈ ಪೇರೆಂಟ್ಸು ಸ್ಕೂಲಿಗೆ ಬಂದು ಮಕ್ಕಳನ್ನ ಚೆಕ್ ಮಾಡೋ ಥರ ನಿಮ್ಮ ಪೇರೆಂಟ್ಸು ಮಾಡ್ತಾರ? ಸರ್, ನಾನೊಂದು 5 ಮಿನಿಟ್ಸ್ ಬಂದೆ. ಎಕ್ಸ್ಕ್ಯೂಸ್ ಮೀ ಸರ್. ಕಮ್ ಇನ್. ಸರ್, ಅಪ್ಪ ಬಂದಿದ್ರಂತೆ. ಇದೆಂತ ಸರ್ಪ್ರೈಸ್ ಸರ್? ನನಗೂ ಹೇಳ್ದೆ ಕೇಳ್ದೆ ಬಂದಿದ್ದಾರೆ. ಈಗ ತಾನೇ FM ಹೇಳ್ದ. ಏನು ಮಾತಾಡೋಕೆ ಬಂದಿದ್ರು ಸರ್? ಅನು, ಕಸದ ಸಮಸ್ಯೆ ಬಗೆಹರಿಸೋದ್ರ ಬಗ್ಗೆ ಜಾಪನೀಸ್ ಕಂಪ್ನಿಯವರು ಬರ್ತಾ ಇದ್ದಾರೆ. ನೀನು ಅದರ ಬಗ್ಗೆ ನೀರನ್ಗೆ ಹೋಗಿ ಕೇಳು. ಹೌದು ಸರ್, ನಾನು ಅಪ್ಪ ಯಾಕೆ ಬಂದಿದ್ರು ಅಂತ ಕೇಳಿದೆ, ಆದರೆ ನೀವೇನೋ ಹೇಳ್ತಿದ್ದೀರಾ. ರಾಜನಂದಿನಿ, ರಾಜನಂದಿನಿ ಸೀರೆ ಬಗ್ಗೆ ಮಾತಾಡಕ್ಕೆ ಬಂದಿದ್ರು. ಸ್ಯಾರಿ ತುಂಬ ಚೆನ್ನಾಗಿ ಸೇಲ್ ಆಗ್ತಿದೆ ಅಂತ ಹೇಳಕ್ಕೆ ಬಂದಿದ್ರು ಅಷ್ಟೇ. ಹೌದಾ ಸರ್? ಅನು, ಲೀವ್. ಸರ್, ಲೀವ್. ಕೊರೋನಾ ಅಂತ ಕಣೆ. ಕೊಡ ಇಲ್ಲಿ. ಹೇಳಿದ್ದನ್ನೇ ಹೇಳ್ತಾರೆ.
ಆವಾಗಲೇ ಟಿ ವಿ ಆಫ್ ಮಾಡು ಅಂತ ಹೇಳಿದ್ನಲ್ಲ ರಜನಿ. ಇವ್ರಿಗೆ ಸಿಕ್ಕಿದ್ದೆಲ್ಲ ಬ್ರೇಕಿಂಗ್ ನ್ಯೂಸೇ. ನಿಂತಾರನೇ ಅಲ್ಲಪ್ಪ. ಯಾಕೋ ಹೆಂಗೈತೆ ಮೈಗೆ? ನಾನೇನಾದ್ರು ಕೆಲಸ ಮಾಡಲಿಲ್ಲ ಅಂದರೆ ನೀನು ಹೇಳಿದ್ನೇ ಹೇಳ್ತಿರ್ತೀಯಲ್ಲ, ಅದಕ್ಕೆ ಹೇಳ್ದೆ. ಜಗದ ಎರಡು ಬಿಟ್ಟ ಅಂದ್ರೇನಿಲ್ಲ, ಆ ಸುಬ್ಬು ಮನೆ ಸೇರಿ ನಿನ್ನ ಬುದ್ಧಿನೂ ಕೆಟ್ಟು ಹೋಗ್ತಾ ಇದೆ. ಈಗಲೇ ಸರಿಯಾಗಿರೋದು. ಏನು ಏನಂದೆ ಹೇಳೋ? ಏನಣ್ಣ ಏನಾಯ್ತು? ವಿಷಯ ಗೊತ್ತಾಯ್ತಾ ರಜನಿ? ಆ ಹುಡುಗ ಬರ್ತಿದ್ನಲ್ಲ, ಅವನ್ನ ದೇಶಾಂತರ ಕಳಿಸಿದ್ದಾರೆ. ಯಾವ ಹುಡುಗ? ಅದೇ ಹೆಗಲಿಗೊಂದು ಗಿಟಾರ್ ಹಾಕೊಂಡು ಬಾರಿಸ್ತಾ ಬರ್ತಿದ್ನಲ್ಲ ಅವನ್ನ. ಓ ಅವನಾ? ಅವನದು ಯಾವ ದೇಶ ಹಾಳು ಮಾಡಲಿ ಅಂತ ದೇಶಾಂತರ ಕಳಿಸಿದಾರೋ? ಅಷ್ಟು ಒಳ್ಳೆ ಹುಡುಗ ಹೊತ್ತೊತ್ತಿಗೆ ಸಿರಿ ಮನೆಗೆ ಬರೋದನ್ನು ಈ ಆರ್ಯವರ್ಧನ್ ಸಹಿಸ್ಕೋತಾನ? ನನಗೆ ಗೊತ್ತಿತ್ತು ಅವನಿಗೊಂದು ಬುದ್ಧಿ ಕಾಣಿಸ್ತಾನೆ ಅಂತ, ಹಾಗೆ ಮಾಡ್ದ ನೋಡು. ಈ ಆರ್ಯವರ್ಧನ್ ಇದಾನಲ್ಲ, ಸಾಮಾನ್ಯ ಮನುಷ್ಯ ಅಲ್ಲ. ಸಮುದ್ರದಲ್ಲಿ ಮುಳುಗಿರೋ ಬೆಟ್ಟದ ತುದಿ, ಆಳದಲ್ಲಿ ಏನೇನು ಅಡಗಿದೆಯೋ ಯಾರಿಗೆ ಗೊತ್ತು. ಅದಕ್ಕೆ ಆ ಹುಡುಗನ್ನ ಆರ್ಯವರ್ಧನೇ ದೇಶಾಂತರ ಕಳಿಸಿದ್ದಾನೆ. ಅದು ಸರಿ, ಅದರಿಂದ ಈ ಆರ್ಯವರ್ಧನ್ಗೆ ಏನಣ್ಣ ಪ್ರಯೋಜನ? ಅಯ್ಯ ನೀನು ಆ ಪೆಕರ್ನಂಗೆ ಆಡ್ತಿದ್ಯಲ್ಲ ರಜನಿ. ನನ್ನ ಮಗನ ಜೊತೆಗೆ ಆಗಬೇಕಾಗಿರೋ ಮದುವೆನ ತಪ್ಪಿಸಿದ ಮಹಾನುಭಾವ ಅವನು. ಇನ್ನು ಆ ಹುಡುಗ ಅವ್ರ ಮನೆಗೆ ಬರೋದನ್ನು ಸಹಿಸ್ಕೋತಾನ? ಕಣಿ ಕೇಳ್ತಿದ್ಯಲ್ಲ ನೀನು. ಓ ಹಾಗೆ, ಸರಿ ಇದೆ ಅಣ್ಣ ನೀನು ಹೇಳ್ತಾ ಇರೋದು. ಅದು ಹೆಂಗೆ ನಿಮ್ಮ ಅಪ್ಪನ ಸಹಿಸ್ಕೊಂಡಿದ್ಯೋ ಏನೋ, ಒಂದು ಚಿಕ್ಕ ವಿಷಯ ತಗೊಂಡು ತಿರ್ಚಿ ಒಗ್ಗರಣೆ ಹಾಕಿ ಬ್ರೇಕಿಂಗ್ ನ್ಯೂಸ್ ಮಾಡಿ ಊರಿಗೆಲ್ಲ ಹಬ್ಬಿಸ್ಬಿಡ್ತಾರೆ. ಇದು ನಾನು ಅವಾಗಲೇ ಹೇಳ್ದೆ. ಏಯ್ ಏನದು ಗುಸುಗುಸು? ಕಾರ್ಟೂನ್ ನೆಟ್ವರ್ಕ್ ನೋಡ್ತೀವಪ್ಪ. ಕರೆಕ್ಟಾಗಿದೆ ಕಣ, ಅದನ್ನೇ ನೋಡು. ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ. ಥು. ಅಪ್ಪ ಇಲ್ಲಿವರೆಗೂ ಬಂದು ನನ್ನೂ ಮಾತಾಡ್ಸೇ ಹೋಗಿದ್ದಾರೆ. ಆರ್ಯ ಸರ್ನ ಕೇಳಿದ್ರು, ಅವರು ಸರಿಯಾಗಿ ಉತ್ತರ ಕೊಡ್ತಿಲ್ಲ. ಅಪ್ಪ ಖಂಡಿತ ರಾಜನಂದಿನಿ ಸೀರೆ ಬಗ್ಗೆ ಮಾತ್ರ ಮಾತಾಡೋಕೆ ಬಂದಿದ್ದಲ್ಲ, ಬೇರೆ ಏನೋ ಇದೆ. ಯಾಕೆಲ್ಲರೂ ಅದನ್ನ ಮುಚ್ಚಿಡ್ತಿದ್ದಾರೆ? ಹಲೋ, ನೀನೇನು ಮಾಡ್ತಾ ಇದೀಯ ಅಲ್ಲಿ? ಮ್ಯಾಮ್, ಕೆಲಸ ಮುಗೀತಲ್ವಾ? ಆರ್ಯ ಸರ್ ಚೇಂಬರಲ್ಲಿ ನಿನಗೇನು ಕೆಲಸ?